ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ನ್ಯೂ ಡಿಸೈನ್ ಅನ್ಬೋದು, ಬಟ್ ನಾನು ನ್ಯೂ ಆಗಿ ಹಾಕ್ತಾ ಇರೋದು ಹೊಸದಾಗೆ. ಸೊ ಇದು ನಾರ್ಮಲ್ ಡಿಸೈನೇ, ಕ್ರೋಶಾ ಕುಚ್ಚು 2 ಸ್ಟೆಪ್ಪಲ್ಲಿ ಹಾಕ್ಬೋದು. ಕಲರ್ ಕಾಂಬಿನೇಷನ್ ನೋಡಿ, ಬೀಚ್ ಮತ್ತು ಪಿಂಕ್ ಕಲರು ಕಾಂಬಿನೇಷನು ಕ್ರೀಮ್ ಜೊತೆ. ಸೊ 11 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ, 10 ಆದರೂ ನಡೆಯುತ್ತೆ ಫ್ರೆಂಡ್ಸ್. ಆಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಈ ಬೂಟೀಸ್ ಏನಿದೆ ಮತ್ತು ಬಾರ್ಡರ್ ಇದೆಲ್ಲ, ಬಾರ್ಡ್ರ್ ಕಲರ್ ತೊಗೊಂಡಿದ್ದೀನಿ. ಕ್ರೀಮ್ಗಿಂತ ಬಾರ್ಡರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ದಾರ ಸ್ವಲ್ಪ ಬಾರ್ಡರ್ ಶೇಡಲ್ಲಿ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ 1 ಸತಿ ಯಾರು ನಡೆಯುತ್ತೆ. 2 ಚೈನ್ಸ್ ಹಾಕ್ತಾಯಿದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫಸ್ಟು 1 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀವಲ್ಲ ಫ್ರೆಂಡ್ಸ್, 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡಿಬಿಡ್ಬೇಕು. ಫಸ್ಟ್ ಬೇಸ್ ಲೈನು ಬಂದು ನಾವು ಬರೀ 2 ಚೈನ್ಸ್ನ ಹಾಕ್ಕೊಂಡು ಹೋಗೋದು. 1 2 ಚೈನು 1 ಸಿಂಗಲ್ ಕ್ರೋಶೆ, 1 2 ಚೈನ್ 1 ಸಿಂಗಲ್ ಕ್ರೋಶೆ, ಅದೇ ಥರ ಪೂರ್ತಿ ಬೇಸ್ ಲೈನ್ ನಾನು ಹಾಕ್ಕೊಂಡು ಹೋಗ್ತೀನಿ. ಸೊ ಈ ರೀತಿ ಫಸ್ಟ್ ಲೈನ್ ತುಂಬ ಈಸಿ ಇದೆ. ಸೊ ಬರೀ 2 ಚೈನ್ಸ್ ಈ ಥರ ಹಾಕ್ಕೊಂಡು ಹೋಗೋದು. ಸೆಕೆಂಡ್ ಲೈನ್ಗೆ ಸೇಮ್ ಥ್ರೆಡ್ಗೆ ಫ್ರೆಂಡ್ಸ್ ನಾನು ಈ ಥರ ಬೀಡ್ಸ್ನ ಪೋನ್ಸ್ ಇಟ್ಕೊಂಡಿದ್ದೀನಿ. ಈ ಸಾರಿಗೆ ಡಲ್ ಬೀಡ್ಸ್ ಮ್ಯಾಚ್ ಆಗುತ್ತೆ. ಸೊ ಇವನ್ ಪರ್ಲ್ ಕೂಡ ಮ್ಯಾಚ್ ಆಗುತ್ತೆ, ಯಾವುದಾದ್ರೂ ಸರಿ ತೊಗೋಬೋದು. ಡಲ್ ಬೀಡ್ ತೊಗೊಂಡಿದ್ದೀನಿ ನಾನು. ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೆಕೆಂಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ ಏನಕ್ಕೆ ಅಂದರೆ ನಮಗೆ ಆರ್ಚ್ ಮೆಷರ್ಮೆಂಟ್ಗೋಸ್ಕರ ಫಸ್ಟ್ ಸ್ಟೆಪ್ ಹಾಕ್ಕೊಳ್ಳೋದಷ್ಟೇ. ಇಲ್ಲ ಡೈರೆಕ್ಟಾಗಿ ನಮಗೆ ಮೆಷರ್ಮೆಂಟ್ ನೋಡ್ಕೋತೀವಿ ಅಂದರೆ ಡೈರೆಕ್ಟಾಗಿ ಇದೇ ಸ್ಟೆಪ್ ಸ್ಟಾರ್ಟ್ ಮಾಡಿಬಿಡ್ಬೋದು, ಸೆಕೆಂಡ್ ಸ್ಟೆಪ್ ಓನ್ಲಿ. ಸೊ ಈ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟ್ ಫಸ್ಟ್ 2 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ ಹಾಕೋತಾ ಇದ್ದೀನಿ. ಅದನ್ನು ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಕುಚ್ಚು ಬರಬೇಕಂತ ನಾನು ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗು ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಡಿಸೈನೇ ಸ್ಟಾರ್ಟ್ ಮಾಡ್ಕೋಬೋದು. ಸೊ 4 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಅಲ್ಲಿಂದ 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಆದ ತಕ್ಷಣ 1 ಟೈಮ್ 2 ಚೈನ್ ಮಾಡ್ತಾಯಿದ್ದೀನಿ, ಇನ್ನೂ 1 ಟೈಮ್ 2 ಚೈನ್ ಮಾಡ್ಕೊಳ್ಳೋಣ. ಫಸ್ಟ್ 4 ಚೈನ್ ಹಾಕಿದ್ದೀನಿ ಡೈರೆಕ್ಟಾಗೆ, ನೆಕ್ಸ್ಟ್ 2 ಚೈನಲ್ಲಿ ಲಾಕ್ ಮಾಡಿದ್ದೀನಿ, ಮತ್ತು 2 ಚೈನ್ ಹಾಕ್ಕೊಂಡು ಲಾಕು, ಮತ್ತು ಇವಾಗ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ 2 ಚೈನ್ ಒಳಗಡೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆಯ್ತು. ಇವಾಗ 4 ಆಯಿತು, 2 ಆಯಿತು, 2 ಆಯಿತು, 4 2 2 ಆಯ್ತಲ್ವಾ. ಅಲ್ಲಿಂದ ನಾವಿವಾಗ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡ್ಬಿಟ್ಟು ನೆಕ್ಸ್ಟ್ 2 ಚೈನ್ ಇದೆಲ್ಲ ಅಲ್ಲಿನ ನೀಡಲ್ ಹಾಕೋಣ. ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಂಡು ನೆಕ್ಸ್ಟ್ 2 ಚೈನ್ ಒಳಗಡೆ ನೀಡಲ್ ಹಾಕೋಣ. ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಶಾರ್ಟ್ ಲೆಂತ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಅಂದರೆ ನಾರ್ಮಲ್ ಲೆಂತ್, ಜಾಸ್ತಿ ಉದ್ದ ಎಳಿಬಾರ್ದು. ಕಂಬನ ಮಾಡಿಕೊಂಡೆ ಅಲ್ಲಿಂದ ನಾನು ಇವಾಗ 2 ಚೈನ್ಸ್ನ ಹಾಕೋತಾ ಇದ್ದೀನಿ. ಅಲ್ಲಿಂದ ಕಂಬ ಆದ ತಕ್ಷಣ 2 ಚೈನ್ ಹಾಕ್ಕೊಂಡು ಈ ಬೀಡ್ ಏನಿದೆ ದಾರದಲ್ಲಿ ಅದನ್ನು ಒಂದನ್ನು ಈ ರೀತಿ ಜರುಗಿಸ್ಕೊಳ್ಳೋಣ. ಈ ಸೈಡು ಸ್ಲೈಡ್ ಮಾಡಿಕೊಂಡು ನೋಡಿ ಜಸ್ಟ್ ಲಾಕ್ ಮಾಡ್ಕೊತೀನಿ. ಆ ಬೀಡ್ ಇಟ್ಕೊಂಡು ದಾರನ ತೊಗೊಂಬಂದು ಲಾಕ್ ಮಾಡಿಬಿಡ್ತೀನಿ. ಆ ಬೀಡನ್ನ ರೈಟ್ ಸೈಡ್ಗೆ ಈ ಥರ ಸ್ವಲ್ಪ ಜರುಗಿಸ್ಕೊಳ್ಳೋಣ. ಜರುಗಿಸ್ಕೊಂಡು ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರ ಸುತ್ಕೋಬೇಕು. 1 ಟೈಮ್ ದಾರ ಸುತ್ಕೊಂಡು ಇವಾಗ ನಾವೇನು ಕಂಬ ಮಾಡಿದ್ದೀವಿ ಫ್ರೆಂಡ್ಸ್, ಅದ್ರ ಕೆಳಗಡೆ ಪ್ಲೇಸ್ ಇರುತ್ತೆ ನೋಡಿ, ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ನಿಮಗೆ ಈಸಿಯಾಗಿ. ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ. ಇವಾಗ ಕೂಡ ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ ನಿಮಗೆ. ಸೊ ಒಂದು ಡಬಲ್ ಕ್ರೋಶೆ ಆಯ್ತಲ್ವ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1 ಮಾಡ್ಕೊಳ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತೀನಿ. ಸೊ ಈ ರೀತಿ ಕಂಬಗಳನ್ನ ಅದೇ ಸೇಮ್ ಹೋಲ್ ಗ್ಯಾಪಲ್ಲಿ ಹಾಕ್ಕೊಳ್ಳೋಣ. ನಾನು ಇಲ್ಲಿ 4 ಕಂಬಗಳನ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು 2 ಚೈನ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡೆ, ಬೀಡು ದಾರದಲ್ಲೇ ಇರೋವಂಥದ್ದು ಅದನ್ನ ಜರುಗಿಸ್ಕೊಂಡು ಲಾಕ್ ಮಾಡ್ಕೊಂಡಿತ್ತು. ಅಲ್ಲಿಂದ 4 ಕಂಬಗಳನ್ನ ಸೇಮ್ ಹೋಲ್ ಗ್ಯಾಪಲ್ಲಿ ಹಾಕ್ತಾಯಿದ್ದೀನಿ. 4 ಡಬಲ್ ಕ್ರೋಶೆಸ್ ಆಯ್ತಲ್ವ ಇವಾಗ. ಸೊ 1 ಬೀಡು 2 ಚೈನು 1 ಬೀಡು 4 ಡಬಲ್ ಕ್ರೋಶೆಸ್ ಆಯಿತು. ಅಲ್ಲಿಂದ ಡೈರೆಕ್ಟಾಗಿ 2 ಚೈನ್ಸ್ನ ಮಾಡ್ಕೋತೀವಿ. ಸೊ ಅಲ್ಲಿಂದ ಡೈರೆಕ್ಟಾಗಿ 2 ಚೈನ್ಸ್ ಮಾಡಿಕೊಂಡು ಇನ್ನೊಂದು ಬೀಡನ್ನ ಸ್ಲೈಡ್ ಮಾಡ್ಕೊಳ್ತೀವಿ. ಇನ್ನೊಂದು ಬೀಡನ್ನ ಈ ರೀತಿ ಜರುಗಿಸ್ಕೊಂಡು ಮತ್ತೆ ಬೀಡ್ ಲಾಕ್, ಮತ್ತು
ಅದೇ ಬೀಡನ್ನ ಇದೇ ರೀತಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೊ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಲಾಸ್ಟ್ ಕಂಬ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್, ಕೊನೆಯದು 4 ಕಂಬ ಹಾಕಿದ್ದೆ ಅಲ್ವಾ, ಇಲ್ಲಿ ಕೊನೆ ಕಂಬದ ಕೆಳಗಡೆ ನೋಡಿ, ಕೊನೆ 2 ಕಂಬದ ಮಧ್ಯದಲ್ಲಿ ನಾನು ನೀಡಲ್ ಹಾಕಿ ದಾರನ ತಗೊಂಡು ಬಂದು ಮತ್ತೆ ಡಬಲ್ ಕ್ರೋಶೆನೇ ಮಾಡ್ಕೊಳ್ತೀನಿ, ಮತ್ತೆ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ. ಸೊ 4 ಕಂಬ ಇರುತ್ತೆ ಅಲ್ವಾ, ಲಾಸ್ಟ್ 2 ಕಂಬದ ಮಧ್ಯದ ಗ್ಯಾಪಲ್ಲಿ ನಾವು ಮತ್ತೆ ಕಂಬಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಕಂಬ ಕೆಳಗಡೆ ಹೋಲ್ ಗ್ಯಾಪಲ್ಲಿ ನೋಡಿ, ಸರಿ, ಕಂಬದ ಕೆಳಗಡೆ ನಾವಿವಾಗ ಕಂಬಗಳನ್ನ ಮಾಡ್ಕೋಬೇಕು. ಸೊ ಸೇಮ್ ಪ್ಲೇಸಲ್ಲೇ ಮತ್ತೆ ನಾನು 4 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಡೈರೆಕ್ಟಾಗಿ ಈ ಥರ ಕಂಟಿನ್ಯೂ ಆಗಿ ಈ ಥರ ಪೆಟಲ್ಸ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಅದು ಆರ್ಚ್ ಥರ ಫಾರ್ಮ್ ಆಗುತ್ತೆ ನಮಗೆ. ಸೊ ಒಂದಕ್ಕೊಂದು ಲಿಂಕ್ ಥರ ನಾವು ಈ ಥರ ಪೆಟಲ್ಸ್ನ ಹಾಕ್ಕೊಂಡು ಹೋಗ್ತೀವಿ. ಯಾವಾಗಲೂ ಬೇಸ್ ಲೈನ್ಗೆ ನಾವು ಪೆಟಲ್ಸ್ನ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ ಅಲ್ವಾ. ಸೊ ಇದು ಕಂಟಿನ್ಯೂ ಆಗಿ ಮಾಡ್ಕೋಬೇಕು. ಸೊ ನೀವು ಈ ರೀತಿ ಬೀಡ್ಸು ದಾರದಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಬೇಕಂದರೆ ಡೈರೆಕ್ಟಾಗಿ ಬೀಡ್ಸ್ ಕೂಡ ನೀವು ಹಾಕ್ಕೋಬೋದು. ಡೈರೆಕ್ಟಾಗಿ ಇವಾಗ ಏನು 2 ಚೈನ್ ಹಾಕಿದ್ಮೇಲೆ ಈ ರೀತಿ ಮಾಡ್ಕೊಳ್ಳೋದಕ್ಕಿಂತ ಡೈರೆಕ್ಟಾಗಿ ಕೂಡ ನೀವು ಮಾಡ್ಕೋಬೋದು, ಯಾವ ಥರ ಆದರೂ ಸರಿ. ಸೊ ಇದು ಸ್ವಲ್ಪ ಔಟ್ಸೈಡ್ ಬಂದಂಗೆ ಕಾಣುತ್ತೆ, ಬೀಡ್ ನಿಮಗೆ ಲುಕ್ ಬೇರೆ ಕಾಣುತ್ತೆ, ಅದು ಒಳಗಡೆ ಪೆಟಲ್ ಒಳಗಡೆ ಇದ್ದಂಗೆ ಕಾಣಿಸುತ್ತೆ. ಸೊ ಇದನ್ನು ರೈಟ್ ಸೈಡಿಗೆ ಜರುಗಿಸ್ಕೊಂಡು ಮತ್ತೆ ನಾನು ಕಂಬ ಸ್ಟಾರ್ಟ್ ಮಾಡ್ತೀನಿ. ಈ 4 ಕಂಬ ಏನಿದೆ, ಒಂದು ಲಾಸ್ಟ್ ಕಂಬದ ಕೆಳಗಡೆ ಆ ಕಂಬಗಳನ್ನ ಮತ್ತೆ ಮಾಡ್ಕೊಳ್ತೀನಿ. ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಒಂದು ಮಾಡ್ಕೊಳ್ಳೋಣ, 2 ದಾರ ಒಂದು ಮಾಡ್ಕೊಳ್ಳೋಣ. ಸೊ ಈ ರೀತಿ ಮತ್ತೆ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ಅಂತ ಏನು ಕಷ್ಟ ಇಲ್ಲ ಡಿಸೈನು. ಸೊ ಬೇಸ್ಲೈನು ನಮಗೆ ಹಾಫ್ ಆನ್ ಅವರ್ ಒಳಗಡೆ ಆಗಿಬಿಡುತ್ತೆ, ಬರೀ 2 ಚೈನ್ ಅಷ್ಟೇ ಅಲ್ವಾ ಸಿಂಗಲ್ ಕ್ರೋಶೆ. ಸೊ ಇದು 1 ಅವರ್, ಇನ್ನು ಅದಕ್ಕಿಂತ ಅಷ್ಟು 1 ಅವರ್ ಮ್ಯಾಕ್ಸಿಮಮ್ ಅಂದರೆ ಅಷ್ಟು ತೊಗೊಳುತ್ತೆ. ಬಿಗಿನರ್ಸ್ಗೆ ಒಂಚೂರು ಟೈಮ್ ಹಿಡಿಸುತ್ತೆ ಅಷ್ಟೇ. ಸೊ ತುಂಬ ಈಸಿ ಇದೆ, ಬೇಗ ಆಗೋಗುತ್ತೆ, ಬರೀ ಪೆಟಲ್ಸ್ನ ಹಾಕ್ಕೊಂಡು ಹೋಗೋದಷ್ಟೇ. ಸೊ ಬೀಡ್ ನಿಮ್ಗೆ ಈ ಥರ ಹಾಕೋದು ಇಷ್ಟ ಇಲ್ಲ ಅಂದರೆ, ದಾರದಲ್ಲಿ ಸ್ಲೈಡ್ ಮಾಡೋದು ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ನೀವು ಬೀಡ್ ಹಾಕ್ಕೋಬೋದು, ಅದು ಇನ್ನೂ ಈಸಿ ಆಗುತ್ತೆ ನಿಮಗೆ. ಸೊ 2 ಚೈನ್ ಹಾಕಿದೆಯಲ್ಲ, ಅಲ್ಲಿ ಬೀಡನ್ನ ಹಾಕ್ಕೊಂಡು ನಾರ್ಮಲ್ ಕಂಬಗಳನ್ನ ಇದೆ ಲಾಸ್ಟ್ ಕಂಬದ ಕೆಳಗಡೆ ಜಾಗ ಇರುತ್ತಲ್ವ, ಅಲ್ಲಿ 4 ಕಂಬನ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಸ್ಪೀಡಾಗಿ ಹಾಕ್ತಾಯಿದ್ದೀನಿ. ಸೊ ಇದೇ ರೀತಿ 5 ಪೆಟಲ್ಸ್ನ ಮಾಡ್ಕೋತೀನಿ ಫ್ರೆಂಡ್ಸ್, ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ 5 ಪೆಟಲ್ಸ್ನ ನಾನು ಮಾಡ್ಕೊಳ್ತೀನಿ. ಇನ್ನೂ ಒಂದು ಮಾಡಬೇಕು. ಸೊ ಇಲ್ಲಿ 5 ಆಯಿತು ನೋಡಿ, 5 ಬೀಡ್ಸ್, 5 ಪೆಟಲ್ಸ್ ಆಯ್ತಲ್ವ. ಇವಾಗ ನಾವು ಎಲ್ಲಿ ಕಂಬ ಹಾಕಿದ್ವಿ ಫ್ರೆಂಡ್ಸ್, ಎಲ್ಲಿ ಕಂಬ ಹಾಕಿರೋದು ಲೆಕ್ಕ ಇಟ್ಕೊಂಡ್ರೆ ನೀವು ಅದು 1, 2, 3ನೇದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. 2 ಚೈನ್ಸ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಕಂಬ ಹಾಕಿರೋದು ತೊಗೊಂಡ್ರೆ ಕೌಂಟ್ ಮಾಡಿಕೊಂಡ್ರೆ ನೀವು 3rd, ನೀವು ಸ್ಟಾರ್ಟ್ ಮಾಡಿರೋದು ಕೌಂಟ್ ಮಾಡಿಕೊಂಡ್ರೆ 4th. ಆ ಥರ ನೀವು ಸೇಮ್ ಯು ಶೇಪ್ ನೀಟಾಗಿ ಬರಬೇಕು ನಿಮಗೆ. ಕರೆಕ್ಟಾಗಿ ಫಸ್ಟ್ ಎಷ್ಟು ತೊಗೊಳ್ತೀವೋ ಗ್ಯಾಪು, ಪ್ರತಿಯೊಂದು ಆರ್ಚನ್ನು ನೀವು ಅಷ್ಟೇ ತೊಗೊಂಡು ಹೋಗಬೇಕು. ಸೊ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ ಹಾಕ್ಕೊಳ್ಳೋಣ. ಸೊ ಸ್ಟಾರ್ಟ್ ಯಾವ ರೀತಿ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್, ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ತೀವಿ. 2 ಚೈನ್ ಮಾಡಿ ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್. ಇಲ್ಲಿ 2 ಚೈನ್ ಬಂದಿತ್ತಲ್ವ, ಇಲ್ಲೂ ಕೂಡ 2 ಚೈನ್ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗು ಫಿನಿಶಿಂಗ್ ಒಂದೇ ಥರ ಕಾಣಿಸ್ಬೇಕು. 2 ಚೈನ್ ಮಾಡಿ ಲಾಕ್ ಮಾಡಿದ್ದಾಯ್ತಲ್ವ, ಇನ್ನೂ 2 ಚೈನ್, ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್, ಮತ್ತು ಅಲ್ಲಿಂದ 4 ಚೈನ್ ಮಾಡ್ಕೋತೀನಿ. ಅದು ಕೂಡ ನೆಕ್ಸ್ಟ್ 2 ಚೈನ್ ಒಳಗಡೆ ಹಾಕೋತೀನಿ ಫ್ರೆಂಡ್ಸ್, ಯಾಕಂದರೆ ಕುಚ್ಚು ಕಟ್ಟೋಕ್ಕೆ ನಮಗೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತಲ್ವ, ಥರ ಅದಕ್ಕೋಸ್ಕರ 4 ಚೈನ್ ಆರಾಮಾಗಿ ಲೂಸಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಆರ್ಚ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಜಸ್ಟ್ ಒಂದ್ಸತಿ ಪ್ರೆಸ್ ಮಾಡಿಕೊಂಡು ನೀವು ಸ್ಯಾರಿ ಫೋಲ್ಡ್ ಮಾಡಿದ ತಕ್ಷಣ ಅದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಅಲ್ಲಿಂದ ನೆಕ್ಸ್ಟ್ ಆರ್ಚ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವಿವಾಗ 4 ಚೈನ್ ಹಾಕಿದ್ವಿ ಅಲ್ಲ, ಅಲ್ಲಿಂದ ಮತ್ತೆ 2 ಚೈನ್ ಆ ಥರ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡೋಣ, ಮತ್ತೆ 2 ಚೈನ್ ಹಾಕಿ ನೆಕ್ಸ್ಟ್ 2 ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಇವಾಗ ಕಂಬ ಸ್ಟಾರ್ಟ್ ಮಾಡಬೇಕು. ಅಂದರೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ನೆಕ್ಸ್ಟ್ 2 ಚೈನ್ ಒಳಗಡೆ ಈ ಕಂಬನ ಹಾಕೋದನ್ನ ಸ್ಕಿಪ್ ಮಾಡಬಾರ್ದು ಫ್ರೆಂಡ್ಸ್, ಅದ್ರ ಕೆಳಗಡೆ ನಮಗೆ ಡಿಸೈನ್ ಬರೋದು. ಕಂಬನ ಮಾಡಿ ಅಂದರೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಶಾರ್ಟಾಗೆ ಮಾಡ್ಕೊಳ್ಳೋಣ, ಯಾಕಂದರೆ ತುಂಬ ಲೆಂತಿ ತೊಗೊಂಡ್ರೆ ಫ್ರೆಂಡ್ಸ್ ಅದು ಡಿಸೈನ್ ಸ್ವಲ್ಪ ಈ ಕಡೆಗೆ ಬಂದುಬಿಡುತ್ತೆ, ಸ್ವಲ್ಪ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ
ಅದಕ್ಕೆ ಕಂಬ ಮಾಡಿ 2 ಚೈನ್ ಮಾಡ್ತೀನಿ. ಮತ್ತು ಒಂದು ಬೀಡನ್ನ ಈ ಥರ ಸ್ಲೈಡ್ ಮಾಡ್ಕೊಳ್ಳೋಣ. ಒಂದು ಬೀಡನ್ನ ಜರುಗಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಇದನ್ನು ಈ ಥರ ಟರ್ನ್ ಮಾಡಿಕೊಂಡು ನಾವಿಲ್ಲಿ ಕಂಬನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತೆ ಡಬಲ್ ಕ್ರೋಶೆ, ಈ ಕಂಬ ಏನು ಮಾಡಿದ್ವಿ ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ, ಅಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ 4 ಕಂಬಗಳನ್ನ ಮಾಡ್ಕೋತೀವಿ. 4 ಡಬಲ್ ಕ್ರೋಶೆನ ಗ್ಯಾಪಲ್ಲಿ ಮಾಡ್ಕೊಳ್ಳೋಣ. 4 ಕಂಬ ಮಾಡ್ಕೊಳ್ಳೋದು, ಮತ್ತೆ 2 ಚೈನ್ ಮಾಡಿ ಒಂದು ಬೀಡನ್ನ ಹಾಕಿ ಮತ್ತೆ ಕಂಬಗಳನ್ನ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಅಂತ ಟೈಮಿಂಗ್ ತಗೊಳ್ಳಲ್ಲ, ಬೇಗ ಬೇಗ ಆಗೋಗುತ್ತೆ ನಿಮಗೆ ಡಿಸೈನು. ಬೀಡ್ ಲಾಕ್ ಮಾಡೋದು ನಾರ್ಮಲ್ ನಾವು ಸ್ಲ್ಯಾಂಟಿಂಗ್ ಆಚೆಗೆ ಪೆಟಲ್ಸ್ ಮಾಡ್ತೀವಿ ಅಲ್ವಾ, ಆ ಥರ ಸ್ವಲ್ಪ ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋದು. ನೋಡಿ ಈ ಥರ ಫುಲ್ ಮಾಡಿಕೊಂಡು 5 ಪೆಟಲ್ಸ್ ಆದಮೇಲೆ ಲಾಕ್ ಮಾಡಿದ್ದೀನಿ. ಮತ್ತೆ 2 ಚೈನ್ 2 ಚೈನ್ 4 ಚೈನ್ 2 ಚೈನ್ 2 ಚೈನ್ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ಸೊ ನೀವು 2 ಚೈನ್ 2 ಚೈನ್ ಮಾಡೋದಕ್ಕಿಂತ ಒಂದೇ ಸತಿ 4 4 4 ಆ ಥರ ಮಾಡಿಕೊಂಡು ನಡೆಯುತ್ತೆ. ಸೆಂಟ್ರಲ್ಲಿ ನೀವು ಕುಚ್ಚು ಕಟ್ಕೊಳ್ಳೋದು. ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ಇದನ್ನು ವಿತೌಟ್ ಕುಚ್ಚು ನೀವು ಹಾಗೆ ಬಾರ್ಡರ್ ಥರ ಹಾಕ್ಕೊಂಡು ಹೋಗ್ಬೋದು, 4 ಚೈನ್ ಗ್ಯಾಪ್ ಇಲ್ದಿರ. ಸೊ ನಿಮಗೆ ಗ್ಯಾಪ್ ಕುಚ್ಚು ಬೇಕಂದರೆ 4 ಚೈನ್ ಗ್ಯಾಪ್ನ ಆ್ಯಡ್ ಮಾಡ್ಕೊಳ್ಳಿ. ಕುಚ್ಚು ಬೇಡ ಅಂದರೆ ಹಾಗೆ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಇದಕ್ಕೆ ಇವಾಗ ಕುಚ್ಚು ಕಟ್ಟಿದ್ದೀನಿ. 132 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸೊ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಮಾಡಿದ್ದೀನಿ. ಬೇಕಂದರೆ ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು. ಸೊ ಡಿಸೈನ್ ಈ ರೀತಿ ಇದೆ ಫ್ರೆಂಡ್ಸ್. ಸೊ ನಾನು ಸ್ವಲ್ಪನೇ ಹಾಕಿ ತೋರಿಸಿದ್ದೀನಿ, ಇನ್ನು ಕಂಟಿನ್ಯೂ ಮಾಡ್ಕೊಳ್ಬೇಕು. ಸೊ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಡಿಫ್ರೆಂಟಾಗಿ ಕಾಣುತ್ತೆ. ವಿತೌಟ್ ಕುಚ್ಚನ್ನು ಹಾಕೋಬೋದು, ವಿತ್ ಕುಚ್ಚನ್ನು ನೀವು ಟ್ರೈ ಮಾಡ್ಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 400 ಅರೌಂಡ್ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ನೋಡಿಕೊಂಡು ಇನ್ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಅರ್ಥ ಇದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸುಬ್ರು ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಒಂದು ಸತಿ, ಡಿಫ್ರೆಂಟ್ ಆಗಿದೆ ಅಲ್ಲ ಡಿಸೈನು, ಚೆನ್ನಾಗಿ ಕಾಣಿಸ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Thank you.